ವಾಸಿಸೋದು ಭೂಮಿಯ ಮೇಲೇನೆ. ಭೂಮಿಗೆ ಇರೋದು ಒಂದು ಉಪಗ್ರಹ, ಅದು ಯಾವಂದ್ರೆ ಚಂದ್ರ. ಭೂಮಿಯು ಸೂರ್ಯನ ಸುತ್ತಲೂ 365 ದಿನಗಳನ್ನ ತೆಗೆದುಕೊಳ್ಳುತ್ತೆ ಮತ್ತು ಭೂಮಿಯು ತನ್ನ ಅಕ್ಷದ ಮೇಲೆ ಒಂದು ಸುತ್ತನ್ನ ಸುತ್ತಾಕಲು 24 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಸೂರ್ಯನಿಗೆ ಸಮೀಪವಿರುವ 4ನೆಯ ಗ್ರಹ ಅಂದ್ರೆ ಮಂಗಳ ಗ್ರಹ. ಈ ಮಂಗಳ ಗ್ರಹವನ್ನ ಕೆಂಪು ಗ್ರಹ ಅಂತ ಎಲ್ಲರೂ ಕರೀತಾರೆ. ಯಾಕಂದ್ರೆ ಮಂಗಳ ಗ್ರಹದ ಮೇಲ್ಮೈ ಐರನ್ ಆಕ್ಸೈಡ್ ಧೂಳಿನಿಂದ ಕೂಡಿದೆ. ಐರನ್ ಆಕ್ಸೈಡ್ ಕೆಂಪು ಬಣ್ಣದಿಂದ ಇರುತ್ತೆ. ಹೀಗಾಗಿ ಮಂಗಳ ಗ್ರಹವು ನೋಡೋದಕ್ಕೆ ಕೆಂಪಾಗಿ ಕಾಣಿಸುತ್ತೆ. ಈ ಮಂಗಳ ಗ್ರಹವನ್ನ ರೋಮನ್ ಗಾಡ್ ಆಫ್ ವಾರ್ ಅಂತ ಕರೀತಾರೆ, ಅಂದ್ರೆ ರೋಮನ್ನರ ಯುದ್ಧ ದೇವತೆ ಅಂತ ಕರೀತಾರೆ. ಈ ಮಂಗಳ ಗ್ರಹಕ್ಕೆ ಸೂರ್ಯನ ಒಂದು ಸಲ ಸುತ್ತು ಹಾಕಲು 687 ದಿನಗಳು ಬೇಕು. ಮತ್ತು ಮಿಕ್ಸ್ ಒಲಿಂಪಿಯಾ ಅಂದ್ರೆ ಬಂದಿರುವಂತಹ ಕಾಯಗಳಿಗೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಆಸ್ಟ್ರಾಯ್ಡ್ಸ್ ಅಂತ ಕರಿತೀವಿ. ಇವುಗಳಿಗೆ ಸಾಮಾನ್ಯವಾಗಿ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇವು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಪಟ್ಟಿಯಂತೆ ಹರಡಿಕೊಂಡಿವೆ. ಈಗ ಇವುಗಳಿಗೆ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಕರಿತೀವಿ. ಸೂರ್ಯನಿಂದ 5ನೇ ಅತಿ ದೂರದಲ್ಲಿರುವ ಗ್ರಹ ಮತ್ತು ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡದಾಗಿರುವಂತಹ ಗ್ರಹವೇ ಗುರುಗ್ರಹ. ಈ ಗುರುಗ್ರಹಕ್ಕೆ 4 ಅತ್ಯಂತ ದೊಡ್ಡ ಗ್ಯಾನಿಮೇಡ್ ಅನ್ನೋದು ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಉಪಗ್ರಹ. ಈ ಗುರುಗ್ರಹಕ್ಕೆ ಅನಿಲ ದೈತ್ಯ ಅಂತ ಕರೀತಾರೆ. ನಮ್ಮ ಸೌರಮಂಡಲದಲ್ಲಿ ಸೂರ್ಯನಿಗೆ ಸಮೀಪವಿರುವ 6ನೆಯ ಗ್ರಹವೇ ಶನಿ ಗ್ರಹ. ಈ ಶನಿ ಗ್ರಹದ ಉಂಗುರಗಳನ್ನ ಯಾರು ಕಂಡುಹಿಡಿದ್ರು ಅಂದ್ರೆ ಈ ಟೈಟಾನ್ ಕೂಡ ಶನಿ ಗ್ರಹದ ಒಂದು ಉಪಗ್ರಹ. ನಮ್ಮ ಸೌರಮಂಡಲದಲ್ಲಿ 2ನೇ ಅತಿ ದೊಡ್ಡ ಉಪಗ್ರಹ ಟೈಟಾನ್, 1ನೇ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೇಡ್ ಮತ್ತು 2ನೇ ಅತಿ ದೊಡ್ಡ ಉಪಗ್ರಹ. ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್ ಅಂದ್ರೆ ಒಳ ಗ್ರಹಗಳು ಮತ್ತು ಹೊರ ಗ್ರಹಗಳಂತ ವಿಂಗಡಣೆಯನ್ನ ಮಾಡಿದ್ದಾರೆ. ಒಳ ಗ್ರಹಗಳು ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಏನಪ್ಪಾ ಹೀಗಂತಂದ್ರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇರುವಂತಹ ಕ್ಷುದ್ರ ಗ್ರಹಗಳ ಬೆಲ್ಟ್ ಏನಿದೆ, ಈ ಬೆಲ್ಟ್ ಇಂದ ಸೂರ್ಯನೆಡೆಗೆ ಇರುವಂತಹ ಗ್ಯಾಪ್ ನಲ್ಲಿ ಯಾವ ಗ್ರಹಗಳಿವೆ ಇವುಗಳಿಗೆ ಇನ್ನರ್ ಪ್ಲಾನೆಟ್ಸ್ ಅಂದ್ರೆ ಒಳ ಗ್ರಹಗಳಂತ ಕರೀತಾರೆ. ಕ್ಷುದ್ರ ಗ್ರಹಗಳಿಂದ ಒಳಗಡೆ ಇರುವಂತಹ ಗ್ರಹಗಳು ಯಾವ ಮಂಗಳ ಗ್ರಹ, ಭೂಮಿ ಮತ್ತು ಶುಕ್ರ ಗ್ರಹ, ಬುಧ ಗ್ರಹ, ಇವುಗಳಿಗೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂದ್ರೆ ಒಳ ಗ್ರಹಗಳಂತ ಕರೀತಾರೆ. ಹಾಗಾದ್ರೆ ಕ್ಷುದ್ರ ಗ್ರಹಗಳಿಂದ ಆಚೆಗೆ ಇರುವಂತಹ ಗ್ರಹಗಳಿಗೆ ಏನಂತ ಕರೀತಾರೆ ಅಂದ್ರೆ